ಹೇ ಗಾಯ್ಸ್, ಈ ವಿಡಿಯೋದಲ್ಲಿ ಏನು ನಡೀತಿದೆ ಅಂತ ನೋಡ್ತಾ ಇದ್ದೀರಾ? ನಡೆದಿದ್ದ ಕಥೆನ ಶಾರ್ಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ನಮ್ಮಮ್ಮ ಚಿಂತಾಮಣಿಯಲ್ಲಿ ಬೆಂಗಳೂರಿಗೆ ಹೋಗೋ ಬಸ್ ಹತ್ಕೊಂಡ್ವಿ. ಸೀಟ್ ಇಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಕೂತಿದ್ವಿ. ನಾವು ಕೂತಿರೋ ಸೀಟಲ್ಲೇ ಇಬ್ರು ಕಳ್ಳೀರ್ ಕೂತಿದ್ರು. ಅವ್ರನ್ನ ಕಳ್ಳೀರ್ ಅನ್ಬೇಕಾ ಆಂಟಿರ್ ಅನ್ಬೇಕಾ ಅಂತ ಗೊತ್ತಾಗ್ತಾ ಇಲ್ಲ. ಇಬ್ರು ಮಾಡೋ ತಪ್ಪುಗಳಿಂದ ಇರೋಬರ ಹೆಣ್ಮಕ್ಳಿಗೆ ಮರ್ಯಾದೆನೇ ಇರಲ್ಲ. ಯಾಕಂದ್ರೆ ಇವ್ರು ಮಾಡಿರೋ ಕಳ್ಳರ ಕೆಲಸ ಏನ್ ಗೊತ್ತಾ? ಒಬ್ರು ಆಂಟಿ ಸೀಟ್ ಇಲ್ಲ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ರು. ಅವ್ರ ಬ್ಯಾಗ್ ಅಲ್ಲಿ ಒಂದಷ್ಟು ಅಮೌಂಟ್ ಇತ್ತು. ಈ ಕಳ್ಳೀರ್ ಏನ್ ಮಾಡಿದ್ದಾರೆ, ಚಿಂತಾಮಣಿಯಿಂದ ನಿಯರ್ ಬೈ ಕೈವರ ಕ್ರಾಸ್ ಬರೋವರೆಗೂ ಅಬ್ಸರ್ವ್ ಮಾಡಿದ್ದಾರೆ. ಒಬ್ರು ಕವರ್ ಮಾಡ್ಕೊಂತಾರೆ, ಇನ್ನೊಬ್ರು ನಿಧಾನಕ್ಕೆ ಅವ್ರಿಗೆ ಗೊತ್ತಾಗ್ದಿರಂಗೆ ದುಡ್ಡು ಎತ್ತಾರೆ. ಅಷ್ಟರಲ್ಲಿ ಆ ಪ್ಯಾಸೆಂಜರ್ಗೆ ಗೊತ್ತಾಗುತ್ತೆ ಇವ್ರು ದುಡ್ಡು ಎತ್ತಾ ಇದಾರೆ ಅಂತ. ಗೊತ್ತಾದ ತಕ್ಷಣ ಅವ್ರು ಕಿರ್ಚಿದಕ್ಕೆ ಇವ್ರು ದುಡ್ಡು ಬೀಳಿಸ್ಬಿಡ್ತಾರೆ. ಇವ್ರ ಚಾಲಕ್ ಬುದ್ಧಿ ಏನ್ ಗೊತ್ತಾ? ಬಸ್ಗಳಲ್ಲಿ ಡೋರ್ ಕರೆಕ್ಟ್ ಆಗಿರಲ್ಲ ನೋಡಿ, ಅಂತ ಬಸ್ಗಳು ನೋಡ್ಕೊಂಡು ಹತ್ಕೊಂತಾರೆ. ಇವ್ರ ಲಾಜಿಕ್ ಏನು ಅಂದ್ರೆ, ಯಾವ ಸ್ಟಾಪ್ ಅಲ್ಲಿ ಜನ ಜಾಸ್ತಿ ಇಳಿತಾರೋ ಆ ಸ್ಟಾಪ್ ಅಲ್ಲಿ ಇವ್ರು ಇಳ್ಕೊಂಡ್ಬಿಡ್ತಾರೆ. ಇವರೇ ಕಳ್ರು ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗಿ ಗೊತ್ತಾಗಲ್ಲ ಅಲ್ಲ, ಅದಕ್ಕೆ. ಸೊ ಯಾರ್ಯಾರು ಒಬ್ಬೊಬ್ರೆ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಹುಷಾರಾಗಿ ವ್ಯಾಲ್ಯೂಬಲ್ ಥಿಂಗ್ಸ್ ನ ಸೇಫ್ ಆಗಿ ಇಟ್ಕೊಂಡಿರಿ. ಈ ಕಳ್ರುಗಳಿಂದ ಅಲರ್ಟ್ ಆಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ.